ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರ. ದಿನಾಂಕ 24/7/2025 ಗುರುವಾರದ ಈ ದಿನ ಪಂಚಾಂಗ ತಿಥಿ ದ್ವಾದಶ ರಾಶಿಗಳ ದಿನ ಭವಿಷ್ಯದ ಒಟ್ಟಿಗೆ ವೃಷಭ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಸ್ಟ್ ತಿಂಗಳ ಮಾಸ ಭವಿಷ್ಯವನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ತಾ ಹೋಗೋಣ. ಹಾಗೆ ಈ ಎಲ್ಲಾ ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ನನ್ನ ಜೊತೆ ಇದ್ದಾರೆ ಗುರೂಜಿಗಳು. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು, ಪಂಚಭೂತ ವಾಸ್ತು ತಜ್ಞರು ಹಾಗೂ ಖ್ಯಾತ ಜ್ಯೋತಿಷಿಗಳು ಆದಂತಹ ಶ್ರೀ ಮಂಜುನಾಥ್ ಗುರೂಜಿಗಳು. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿರ್ಭಾಯ ಚ ರಾಹುವೇ ಕೇತುವೇ ನಮಃ. ಗುರೂಜಿ, ನಮ್ಮ ಕಾರ್ಯಕ್ರಮದ ಮೊದಲನೇ ಅಂಗ ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ನೋಡ್ತಾ ಹೋಗೋಣ. ನೋಡಿ, ಇವತ್ತು ತಾವು ಹೇಳ್ದಂಗೆ 24 ಜುಲೈ 2025 ಇವತ್ತು ಅಮಾವಾಸ್ಯೆ. ವಿಶೇಷವಾಗಿರುವಂಥ ಆಷಾಢದ ಒಂದು ಕೊನೆಯ ಭಾಗ ಅಮಾವಾಸ್ಯೆ ಕಳೆದು ಶ್ರಾವಣ ಮಾಸ ಪ್ರಾರಂಭವಾಗ್ತಿರುವಂಥದ್ದು. ಕೃಷ್ಣ ಪಕ್ಷ ಇವತ್ತು, ಪುನರ್ವಸು ನಕ್ಷತ್ರ, ಹರ್ಷಣ ಯೋಗ ಮತ್ತು ಗುರುವಾರ. ಇವತ್ತಿನ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸೂರ್ಯೋದಯ 6:04, 6:47 ಸೂರ್ಯಾಸ್ತ ಆಗುವಂಥದ್ದು. ಮುಹೂರ್ತ ಭಾಗದಲ್ಲಿ ಇವತ್ತು ರಾಹುಕಾಲ 2:01 3:37, ಯಮಗಂಡ ಕಾಲ 6:05 7:40, ಗುಳಿಕ ಕಾಲ 9:15 10:51, ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ 12:01 12:52 ಆಗಿರುವಂಥದ್ದು. ಗುರೂಜಿ, ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ತಿಳಿಸ್ಕೊಟ್ರಿ. ಹಾಗೆ ದಿನದ ವಿಶೇಷತೆ, ಇವತ್ತು ಅಮಾವಾಸ್ಯೆ ಅಂತ ಹೇಳಿ ಕೂಡ ಹೇಳಿದ್ರಿ. ಭೀಮ್ನ ಅಮಾವಾಸ್ಯೆ ಕೂಡ ಇವತ್ತು. ಯಾವ ರೀತಿಯಾಗಿ ಆಚರಣೆ ಮಾಡ್ಬೇಕಂತ ಏನಾದ್ರು ತಿಳಿಸ್ತೀರಾ? ಅಮಾವಾಸ್ಯೆಗೆ ಅದರದೇ ಆದ ವಿಶೇಷ ಆಚರಣೆಗಳಿದೆ. ನಮ್ಮ ಪುರಾಣ ಹಿನ್ನೆಲೆಯಲ್ಲೂ ಕೂಡ ಅಮಾವಾಸ್ಯೆ ದಿನದಂದು ವಿಶೇಷ ಪೂಜಾ ಕೈಂಕರ್ಯಗಳು, ಋಣಾತ್ಮಕ ಶಕ್ತಿಗಳ ವಿಚಾರದಲ್ಲಿ, ಅದರ ಬಾಧೆ ವಿಚಾರದಲ್ಲಿ ಕೂಡ ಒಂದು ವಾಹನ ಇತ್ಯಾದಿ, ಮನೆಗೆ ಒಂದು ಯಂತ್ರೋಪಕರಣಗಳ ಒಂದು ಪೂಜೆ, ಈ ರೀತಿ ಒಂದು ಆಚರಣೆಗೆ ವಿಶೇಷ ಮಹತ್ವಗಳು ಕೊಡಲಾಗಿದೆ. ಯಾಕಂದರೆ ಅಮಾವಾಸ್ಯೆ ದಿನದಲ್ಲಿ ಕೆಲವೊಂದು ಕೆಲಸ ಕಾರ್ಯಗಳನ್ನು ನಿಷೇಧವಾಗಿರುವಂಥದ್ದು. ಒಂದು ಎಲೆಕ್ಟ್ರಿಷಿಯನ್ಸ್ ಆಗಿರ್ಬೋದು, ಕಾರ್ಪೆಂಟರ್ಸ್ ಆಗಿರ್ಬೋದು, ಅವರವರ ಕೆಲಸಕ್ಕೆ ಸ್ವಲ್ಪ ವಿರಾಮವಿಟ್ಟು ಒಂದು ರೆಸ್ಟನ್ನು ತಗೊಳ್ಳುವಂಥದ್ದು. ಅದಲ್ದಿರ ಅಮಾವಾಸ್ಯೆ ದಿನನೇ ಸ್ವಲ್ಪ ಸೂರ್ಯ ಮತ್ತು ಚಂದ್ರ ಒಂದೇ ಮನೆಯಲ್ಲಿರೋದ್ರಿಂದ ಚಂದ್ರೋ ಮನಸ್ಸೋ ಜಾತಃ ಅಂದಂಗೆ ಸ್ವಲ್ಪ ಮಾನಸಿಕವಾಗಿ ಅಮಾವಾಸ್ಯೆ ದಿನ ಯಾವುದೇ ನಿರ್ಧಾರಗಳು ಬೇಡ, ಮತ್ತು ಹೊಸ ಇದರ ವಿಚಾರದಲ್ಲಿ ಏನೇ ಒಂದು ಕೆಲಸ ಪ್ರಾರಂಭ ಬೇಡ. ಈ ರೀತಿ ಮಾಡಿಕೊಂಡಾಗ ಇವತ್ತಿನ ಅಮಾವಾಸ್ಯೆ ಚೆನ್ನಾಗಿರುವಂಥದ್ದು. ಇವತ್ತಿನ ದಿನದ ವಿಶೇಷತೆಯನ್ನ ಕೂಡ ತಿಳಿದುಕೊಂಡಿದ್ದಾಯ್ತು ವೀಕ್ಷಕರೇ. ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಗುರೂಜಿ, ಮೇಷರಾಶಿ. ನೋಡಿ, ಮೇಷರಾಶಿಯವರಿಗೆ ಇವತ್ತು ಹಣವನ್ನು ಧಾರ್ಮಿಕ ಚಟುವಟಿಕೆಗಳಲ್ಲಿ ಹೂಡಿಕೆ ಮಾಡಬಹುದು. ಇದರಿಂದ ನಿಮಗೆ ಮಾನಸಿಕ ಶಾಂತಿ ಮತ್ತು ನೆಮ್ಮದಿ ಸಿಗುತ್ತೆ. ಇದರಿಂದ ಪರಿಪೂರ್ಣತೆಯನ್ನು ಸಿಗುವಂಥ ಭಾವನೆ ಇವತ್ತು ನಿಮ್ಮ ಮೇಷರಾಶಿಯದವರಿಗೆ ಆಗಿರುತ್ತೆ. ಮೇಷರಾಶಿಯ ನಂತರ ಮುಂದಿನ ರಾಶಿ ವೃಷಭ ರಾಶಿ. ನಮ್ಮ ಒಂದು ನಾಡ್ನುಡಿನೇ ಇದ್ದಂಗೆ ಕಬ್ಬಿಣ ಇದ್ದಾಗಲೇ ನಾವು ಬಡಿಯಬೇಕು ಅನ್ನೋದು ನೆನ್ಪಿಡಿ ವೃಷಭ ರಾಶಿಯವರು. ಯಾಕಂದರೆ ನಿಮ್ಮ 3ನೇ ವ್ಯಕ್ತಿಯ ಹಸ್ತಕ್ಷೇಪದಿಂದ ನಿಮಗೆ ಯಾವುದೋ ನಿಮ್ಮ ಪ್ರೀತಿ ಪಾತ್ರರಲ್ಲಿ ಇವತ್ತು ಒಂದು ಕಂತಕ ಉಂಟಾಗಬಹುದು. ಆದ್ದರಿಂದ ಇದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ವೃಷಭ ರಾಶಿಯವರಿರಿ. ವೃಷಭ ರಾಶಿಯ ನಂತರ ಮುಂದಿನ ರಾಶಿ ಗುರೂಜಿ, ಮಿಥುನ ರಾಶಿ. ನಿಮ್ಮ ಜೀವನದಲ್ಲಿ ಆಸಕ್ತಿದಾಯಕ ವಿಷಯಗಳನ್ನು ಸಂಭವಿಸಲು ಮತ್ತು ನೀವು ಕಾಲದಿಂದ ಕಾಯುತ್ತಿದ್ದಲ್ಲಿ ನಿಮಗೆ ಈಗ ಸ್ವಲ್ಪವಾದರೂ ಪರಿಹಾರ ದೊರಕುವುದು ಖಚಿತ. ಇವತ್ತಿನ ದಿನ ಚೆನ್ನಾಗಿರುತ್ತೆ. ಮಿಥುನ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ನೋಡಿ ಆಯ್ತು. ಇನ್ನು ಮುಂದಿನ ರಾಶಿ ಕರ್ಕಾಟಕ ರಾಶಿ. ನಿಮ್ಮ ಕುಟುಂಬದ ನಿರೀಕ್ಷೆಗಳನ್ನು ಪೂರ್ಣಗೊಳಿಸಲು ಏನಾದರೂ ಇವತ್ತು ನೀವು ಮಾಡಲೇಬೇಕು. ನಿಮ್ಮ ಸಂಪ್ರದಾಯಬದ್ಧ ಹೂಡಿಕೆಗಳನ್ನು ಮಾಡಿದಲ್ಲಿ ನಿಮಗೆ ಒಳ್ಳೆ ಹಣ ಮಾಡುವಂಥ ದಿನ. ಇದರಿಂದ ಕರ್ಕಾಟಕ ರಾಶಿಯವರಿಗೆ ದಿನ ಭವಿಷ್ಯ ತುಂಬಾ ಉತ್ತಮವಾಗಿದೆ. ಕರ್ಕಾಟಕ ರಾಶಿಯ ನಂತರ ಮುಂದಿನ ರಾಶಿ ಗುರೂಜಿ, ಸಿಂಹ ರಾಶಿ. ಸಿಂಹ ರಾಶಿಯವರು ಇವತ್ತು ತುಂಬ ಎಚ್ಚರಿಕೆಯಿಂದ ಇರಬೇಕು. ವ್ಯಾಪಾರಿಗಳು ಸಾಧ್ಯವಾದಷ್ಟು ನಿಮ್ಮ ವ್ಯಾವಹಾರಿಕ ಸಂಬಂಧಿಸಿದ ವಿಷಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಅದರಿಂದ ದಿನ ಎಚ್ಚರಿಕೆಮಯವಾಗಿರಲಿ. ಸಿಂಹ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ಕೂಡಿ ನೋಡಿ ಆಯ್ತು. ಗುರೂಜಿ, ನಮ್ಗೆ ಲೈವ್ ನಲ್ಲಿ ಒಂದು ಪ್ರಶ್ನೆ ಬಂದಿದೆ, ವಾಟ್ಸಪ್ ನಲ್ಲಿ ಕಳಿಸಿರುವಂತದ್ದು, ತಗೊಳ್ಳೋಣ. ಗುರೂಜಿ, ಇವರು ಹೆಸರನ್ನ ತಿಳಿಸ್ತಾ ಇದ್ದಾರೆ, ನಿಶ್ಚಯ್. ಹೌದು. ಇವರ ಜನ್ಮ ದಿನಾಂಕ 7/8/2002 ಅಂತ ಹೇಳ್ತಾ ಇದ್ದಾರೆ. ಜನ್ಮ ಸಮಯ ಬಂದು 3:06 AM ಜನ್ಮಸ್ಥಳ ಮಂಡ್ಯ ಗುರೂಜಿ. ಓಕೆ, ನಿಶ್ಚಯ ಯಾರು ಕಳಿಸಿದಿರ ಜಾತಕದ ವಿಚಾರವಾಗಿ ನೋಡೋದಾದರೆ ತಾವು ಹುಟ್ಟಿರುವಂಥದ್ದು ಬುಧವಾರ
ಪುನರ್ವಸು ನಕ್ಷತ್ರ. ಸೊ ಇಲ್ಲಿ ಏನಾಗುತ್ತೆ ಮಿಥುನ ರಾಶಿ ಮತ್ತು ಮಿಥುನ ಲಗ್ನ. ಸೊ ನೀವು ನಿಮ್ಮ ಒಂದು ಎಜುಕೇಷನ್ ವಿಚಾರವಾಗಿ ಏನು ಕಳಿಸಿದ್ದೀರಾ, ನಿಮ್ಮ ದಶಾಭುಕ್ತಿ ಅಂತ ನೋಡ್ತೀವಿ. ಶನಿ ಮಹಾದಶನಲ್ಲಿ ಮಂಗಳ ಅಂತರ್ದಶ ನಡೀತಾ ಇದೆ. ಸೊ ಇಲ್ಲೇನಾಗುತ್ತೆ ಅಂದರೆ ಮಂಗಳ ಸ್ವಲ್ಪ ನಿಧಾನಕ್ಕೆ, ಅಂದರೆ ಇವರಿಗೆ ಷಷ್ಠ ಮತ್ತು ಲಾಭಾಧಿಪತಿಯಾಗಿ ದಶೆ ಆಗಿ ಅದರ ಅಧಿಪತಿ ಕೂಡ ಆಗಿ ಇಲ್ಲಿ ನಡೀತಾ ಇರುವಂಥ ದಶ ಅಷ್ಟೊಂದು ಪ್ರಶಸ್ತವಾಗಿಲ್ಲ. ಏನೋ ಒಂದು ಸ್ವಲ್ಪ ನಿಧಾನತೆ, ಓದಿನಲ್ಲಿ ಸ್ವಲ್ಪ ಏರುಪೇರು, ಕಾನ್ಸಂಟ್ರೇಷನ್ಸ್ ಕಮ್ಮಿ ಅಂತ ಹೇಳ್ತೀವಿ. ಮತ್ತು ಮುಂದಿನ ವಿಚಾರದಲ್ಲಿ ಬಹುಮುಖ್ಯವಾದ ಅಂದರೆ ಹೈಯರ್ ಎಜುಕೇಶನ್ ಮತ್ತೆ ಫಾರಿನ್ ವಿಸಿಟ್ ಬಗ್ಗೆ ಕೇಳ್ತಾ ಇದ್ದಾರೆ ಗುರುಜಿ. ನೋಡಿ, ಹೈಯರ್ ಎಜುಕೇಷನ್ ಅಂದರೆ ನಾವು ಭಾಗ್ಯಭಾವ 9ನೇ ಭಾವ ಅಂತ ಹೇಳ್ತೀವಿ. 9ನೇ ಅಧಿಪತಿಯಾದ ಶನೇಶ್ವರ ಗ್ರಹರು ನಿಶ್ಚಯ ಅವರ ಜಾತಕದಲ್ಲಿ ಲಗ್ನದಲ್ಲೇ ಇರುವಂಥದ್ದು. ಆದರೆ ಶನಿ ನಿಧಾನವನ್ನು ಸೂಚಿಸುತ್ತೆ. ಇಲ್ಲಿ 9ನೇ ಮನೆ ಅಧಿಪತಿಯಾದ ಶನಿ ಚಂದ್ರನೊಟ್ಟಿಗೆ ಇರೋದ್ರಿಂದ ದಶೆ ಕೂಡ ಶನಿ ಮಹಾದಶ ನಡೀತಾ ಇದೆ. ಶನಿ ಮಹಾದಶನಲ್ಲಿ ರಾಹು ಅಂತರ್ದಶೆ ಮುಂದಿನ ವರ್ಷ ಫೆಬ್ರವರಿ 2026ರಿಂದ. ಅಂದರೆ ಏನಾಗುತ್ತೆ, ರಾಹು ಬಂದು ಹೌಸ್ ಆಫ್ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಅಂತ ಹೇಳ್ತೀವಿ, ಮತ್ತು ಓವರ್ಸೀಸ್ ಹೋಗಿ ಓದಬೇಕು ಅಂತ. ಆ ಟೈಮಲ್ಲಿ ಇವರಿಗೆ ವಿದ್ಯಾಭ್ಯಾಸದಲ್ಲಿ ಬಹುಮುಖ್ಯವಾಗಿ ಒಂದು ಏಳಿಗೆ ಕಾಣ್ಬೋದು. ಅಂದರೆ ಫಾರಿನ್ ಎಜುಕೇಷನ್ಸ್ ಅದೆಲ್ಲ ಚೆನ್ನಾಗಿ ಆಗ್ಬೋದು. ಮತ್ತು ಇಲ್ಲಿ ಇವರಿಗೆ ದಶೆ ಕೂಡ ಶನಿ ಮಹಾದಶ ನಡೀತಾ ಇರೋದ್ರೆ ಶನೇಶ್ವರನಿಗೆ ಸಂಬಂಧಪಟ್ಟಂಥ ಮಂತ್ರಗಳು, ಧ್ಯಾನ ಮತ್ತು ಶನೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡುವಂಥದ್ದು, ಅದನ್ನು ಮಾಡೋದ್ರಿಂದ ಇವರಿಗೆ ತುಂಬ ಒಳ್ಳೆಯದಾಗುತ್ತೆ. ನಿಶ್ಚಯ ಅವರು ಕೂಡ ನಮಗೆ ಲೈವ್ ನಲ್ಲಿ ಪ್ರಶ್ನೆಯನ್ನ ಕಳುಹಿಸಿ ಒಂದು ಪ್ರಶ್ನೆಗೆ ಉತ್ತರವನ್ನ ನೀವು ಕೇಳಿದ್ರೆ ಅದಕ್ಕೆ ಗುರೂಜಿಗಳು ಸಹ ತಿಳಿಸಿದ್ದಾರೆ. ಪರಿಹಾರ ಭಾಗ ಅಂತ ಹೇಳಿ ಬಂದಂತ ಸಮಯದಲ್ಲಿ ಅದಕ್ಕೆ ಕೂಡ ಒಂದು ತಂತ್ರನ ಹೇಳ್ಕೊಟ್ಟಿದ್ದಾರೆ. ಆದಷ್ಟು ಬೇಗ ಅದನ್ನ ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ವೀಕ್ಷಕರೇ, ನೀವು ಕೂಡ ಗುರೂಜಿಗಳ ಬಳಿ ಮಾತನಾಡಬೇಕು ಅಂದ್ರೆ ಲಾಸ್ಟ್ ನಿಮ್ಗೆ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇದೆ ಒಂದು ಮೊಬೈಲ್ ನಂಬರ್ 777 ಅಂತ ಹೇಳಿ, ಆ ನಂಬರ್ಗೆ ನೀವು ಕಾಲ್ ಮಾಡಿ ಗುರೂಜಿಗಳ ಬಳಿ ನೇರವಾಗಿ ಮಾತನಾಡಿ. ಅಥವಾ ಆಗ್ಲಿಲ್ಲ ಅಂದ್ರೆ ಇದೇ ರೀತಿಯಾಗಿ ಲೈವ್ ನಲ್ಲಿ ನೀವು ನಮ್ಗೆ ವಾಟ್ಸ್ಆಪ್ ನಲ್ಲಿ ಪ್ರಶ್ನೆಯನ್ನ ಕಳುಹಿಸಬಹುದು. ನಾವು ಕೂಡ ಲೈವ್ ನಲ್ಲೇ ನಿಮ್ಗೆ ಉತ್ತರವನ್ನ ನೀಡ್ತೀವಿ ಅಂತ ಹೇಳ್ತಾ ಗುರೂಜಿ, ನಾವು ಕನ್ಯಾ ರಾಶಿ ಬಗ್ಗೆ ನೋಡ್ಬೇಕಾಗಿತ್ತು. ನೋಡಿ, ನಿಮ್ಮ ಒಂದು ಕನ್ಯಾ ರಾಶಿಯವರ ಸಂಬಂಧಗಳಲ್ಲಿ ಸ್ವಲ್ಪ ಒತ್ತಡದ ದಿನ. ನಿಮ್ಮ ದೈನಂದಿನ ಜೀವನದಿಂದ ನಿಮಗೆ ಸುಖ, ಶಾಂತಿ ಮತ್ತು ವಿಶ್ರಾಂತಿ ನೀಡಲು ನೀವು ಸ್ವಲ್ಪ ನಿಮ್ಮ ಸಂಬಂಧದೊಂದಿಗೆ, ಅಂದರೆ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ, ಕುಟುಂಬದವರೊಂದಿಗೆ ಒಂದು ಸಮಯ ಡಿವೈಡ್ ಮಾಡಿಕೊಂಡ್ರೆ ಇವತ್ತು ನಿಮಗೆ ದಿನ ಚೆನ್ನಾಗಿರುತ್ತೆ. ಕನ್ಯಾ ರಾಶಿಯ ನಂತರ ಮುಂದಿನ ರಾಶಿ ಗುರೂಜಿ ತುಲಾ ರಾಶಿ. ಇಂದು ನಿಮ್ಮ ಸಹೋದರ ಮತ್ತು ಸಹೋದರಿಯರಿಂದ ನಿಮಗೆ ಆರ್ಥಿಕ ಬೆಂಬಲವನ್ನು ಕೇಳಬಹುದು ಮತ್ತು ಅವರಿಗೆ ಸಹಾಯ ಮಾಡಿ. ಇದರಿಂದ ನಿಮ್ಮ ಸ್ವತಃ ಆರ್ಥಿಕ ಏನೋ ಒಂದು ಆರ್ಥಿಕ ಸ್ಥಿತಿಗತಿಗಳು ತುಂಬ ಉತ್ತಮವಾಗುತ್ತೆ. ತುಲಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ಕೂಡ ನೋಡಿ ಆಯ್ತು. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ನಿಮ್ಮ ಒಂದು ಭರವಸೆ ನಿಮಗೆ ಸಮೃದ್ಧಿಯನ್ನು ತಂದುಕೊಡುವಂಥದ್ದು, ಸೂಕ್ಷ್ಮ, ಪರಿಮಳಯುಕ್ತ ಮತ್ತು ಬೆರಗಾಗಿಸಿಕೊಳ್ಳುವ ಒಂದು ಹೂವಿನ ಹಾಗೆ ಅರಳುವಂಥ ಒಂದು ದಿನ ವೃಶ್ಚಿಕ ರಾಶಿಯವರಿಗೆ ಆಗಿರುವಂಥದ್ದು. ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿನ ತುಂಬಾ ಚೆನ್ನಾಗಿದೆ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಮುಂದಿನ ರಾಶಿ ಧನುರಾಶಿ. ಧನುರಾಶಿಯವರು ನೋಡಿ, ನಿಮ್ಮ ನಡೆಯಲ್ಲಿ ಇವತ್ತು ಉದಾರ ಮನೋಭಾವನೆ ತಾವು ಹೊಂದುತ್ತೀರಾ ಮತ್ತು ನಿಮ್ಮ ಕುಟುಂಬ ಸದಸ್ಯರ ಜೊತೆಗೆ ಉತ್ತಮವಾದ ಪ್ರೀತಿಯ ಕ್ಷಣಗಳನ್ನು ಇವತ್ತು ಕಳೆಯುವಂಥ ಒಂದು ದಿನವಾಗಿರುವಂಥದ್ದು. ಧನುರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ಕೂಡ ತಿಳ್ಕೊಂಡಿದ್ದಾಯ್ತು. ಮುಂದಿನ ರಾಶಿ ಮಕರ ರಾಶಿ. ನೋಡಿ, ಮಕರ ರಾಶಿಯವರು ನೀವು ನಿಮ್ಮ ಒಂದು ಇತ್ತೀಚಿನ ತಂತ್ರಜ್ಞಾನಗಳ ವಿಚಾರವಾಗಿ, ಕೌಶಲ್ಯಗಳ ವಿಚಾರವಾಗಿ ಕಲಿಯಲು ಸಹಾಯವಾಗುವ ಒಂದು ಅಲ್ಪಾವಧಿ ಕಾರ್ಯಕ್ರಮಗಳಿಗೆ ದಾಖಲಾಗಿ, ಅಂದರೆ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು AI ಅಂತ ಏನು ಹೇಳ್ತೀವಿ, ಅದ್ರ ಬಗ್ಗೆ ನೀವು ಎನ್ರೋಲ್ಮೆಂಟ್ ಮಾಡ್ಕೋಬೋದು ಮಕರ ರಾಶಿಯವರು. ಇದರಿಂದ ತಕ್ಷಣ ನಿಮಗೆ ಬೇಕಾಗಿರುವ ಬಹಳಷ್ಟು ಸ್ಕಿಲ್ಸ್ ಅಂತ ಏನಿರುತ್ತೆ ಇವತ್ತಿನ ದಿನ ನಿಮಗೆ ಸಿಗುತ್ತೆ. ಮಕರ ರಾಶಿಯ ನಂತರ ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ನೀವು ಪಾಲುದಾರರಾಗಲು ಮತ್ತು ಬೇರೆಯವರ ವಿಚಾರದಲ್ಲಿ ಏನಾದರೂ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತಂದರೆ ಪಾಲುದಾರಿಕೆಯ ಒಂದು ಡಿಸಿಷನ್ ಇವತ್ತು ತುಂಬ ಒಳ್ಳೆಯದು. ಪಾರ್ಟ್ನರ್ಶಿಪ್ ವಿಚಾರವಾಗಿ ಡಿಸಿಷನ್ ತಗೊಂಡ್ರೆ ಇವತ್ತು ನಿಮಗೆ ದಿನ ಶುಭವಾಗುತ್ತೆ. ಕುಂಭರಾಶಿಯವರಿಗೆ ಇವತ್ತಿನ ದಿನ ಶುಭದಾಯಕವಾದ ದಿನ ಆಗಿದೆ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿ ಹಾಗೂ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಇವತ್ತು ಒತ್ತಡ ಜಾಸ್ತಿ ಇರುವಂಥ ದಿನ. ಅದಕ್ಕೆ ಯೋಗ, ಧ್ಯಾನ, ಪ್ರಾಣಾಯಾಮ ಈ ರೀತಿ ದಿನನಿತ್ಯದ ಒಂದು ಆರಾಮದಾಯಕ ಮತ್ತು ವ್ಯಾಯಾಮವಾಗಿರುವಂಥ ದಿನವನ್ನು ಪ್ರಾರಂಭಿಸಿದರೆ ನಿಮಗೆ ದಿನ ಸೂಕ್ತವಾಗಿ ಮತ್ತು ಚೆನ್ನಾಗಿರುತ್ತೆ. ಇವತ್ತಿನ ದಿನದ ವಿಚಾರಕ್ಕೆ ಸಂಬಂಧಪಟ್ಟಂತೆ 12 ರಾಶಿಗಳ ದಿನ ಭವಿಷ್ಯ ಕಂಪ್ಲೀಟ್ ಆಗಿದೆ. ಗುರುಜಿ, ಮತ್ತೊಂದು ಪ್ರಶ್ನೆ ಇತ್ತು, ತಗೊಂಡ್ಬಿಡೋಣ. ಅದು ಖಂಡಿತ. ಇವರು ಹೆಸರನ್ನ ತಿಳಿಸ್ತಾ ಇದ್ದಾರೆ, ರಾಮನ್ ಅಂತ ಹೇಳಿ. ರಾಮನ್, ಹೌದು. ಓಕೆ. ಜನ್ಮ ದಿನಾಂಕ ಬಂದು 23/6/1995 ಗುರೂಜಿ. ಓಕೆ. ಜನ್ಮ ಸಮಯ ಬಂದು 3:06 PM ಗಳಲ್ಲಿ. ಇವರು ಸ್ಥಳ ಬಂದು ನ್ಯೂ ಡೆಲ್ಲಿ ಅಂತ ತಿಳಿಸ್ತಾ ಇದ್ದಾರೆ. ಓಕೆ.
ಜಾಬ್ ಚೇಂಜಿಂಗ್ ಮತ್ತೆ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಬಗ್ಗೆ ಇವರು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಗುರುಜಿ. ಓಕೆ, ರಾಮನ್ ಅವ್ರು ಕಳಿಸಿರೋದು ಶುಕ್ರವಾರ ಹುಟ್ಟಿದ್ದು, ಮೇಷರಾಶಿ, ಭರಣಿ ನಕ್ಷತ್ರ, ತುಲಾ ಲಗ್ನ. ನೋಡಿ, ಜಾಬ್ ಚೇಂಜ್ ವಿಚಾರವಾಗಿ ನೋಡ್ಬೇಕಂದ್ರೆ ದಶಮ ಅಂತ ಹೇಳ್ತೀವಿ. ಟೆಂತ್ ಹೌಸ್ ಇಂದ ನಾವು ನೋಡುವಂಥದ್ದು. 10th ಹೌಸ್ ವಿಚಾರವಾಗಿ ಇವರಿಗೆ ದಶ ಬಂದು ಚಂದ್ರ ಮಹಾದಶನಲ್ಲಿ ಸೂರ್ಯ ಅಂತರ್ದಶ ನಡೀತಾ ಇದೆ. ಆಗಸ್ಟ್ 2025 ಅದೇ ಇರುತ್ತೆ. ಆದರೆ ಬರುವಂಥ ಸೆಪ್ಟೆಂಬರ್ ನಂತರ ಇವರಿಗೆ ಮಂಗಳ ಮಹಾದಶ ನಡೀತಾ ಇರುವಂಥದ್ದು. ಮಂಗಳ ಬಂದು ಇವರಿಗೆ ದ್ವಿತೀಯ ಸಪ್ತಮಾಧಿಪತಿ, ಕೇಂದ್ರಾಧಿಪತಿಯಾಗಿ ಇವರ ಜಾತಕದಲ್ಲಿ ಲಾಭಸ್ಥಾನದಲ್ಲಿ ಮಂಗಳ ಗ್ರಹ ಇರುವಂಥದ್ದು. ಇದು ಕೂಡ ತುಂಬ ಒಳ್ಳೆಯ ಯೋಗ ಅಂತ ಹೇಳ್ತೀವಿ. ಆ ವಿಚಾರದಲ್ಲಿ ಸ್ವಲ್ಪ ಇವರು ಈ ವರ್ಷ ಅಂತ್ಯದವರೆಗೂ ವೇಟ್ ಮಾಡಿದ್ರೆ ಜಾಬ್ ಚೇಂಜ್ ತುಂಬ ಚೆನ್ನಾಗುತ್ತೆ. ಮತ್ತು ಫೈನಾನ್ಷಿಯಲ್ ವಿಚಾರವಾಗಿ 2ನೇ ಮನೆಯಲ್ಲಿ ಗುರು, ವಕ್ರ ಗುರು ಇರುವಂಥದ್ದು. ಸೊ ದ್ವಿತೀಯಾಧಿಪತಿ ಲಾಭಸ್ಥಾನದಲ್ಲಿ ಇದ್ದಾರೆ. ವಕ್ರ ಗುರು ಇದ್ದಾಗ ಅಂದರೆ ಗುರುಗೆ ಒಂದು ಧನಕಾರಕ ಗ್ರಹ ಅಂತ ಹೇಳ್ತೀವಿ. ಗುರುಗೆ ಮತ್ತು ಜ್ಞಾನಕಾರಕ, ಧನಕಾರಕ ಎರಡೂ ಗ್ರಹ. ಆದರೆ ಯಾವಾಗಲೂ ಧನಕಾರಕ ಗ್ರಹ ವಕ್ರಿ ಆದಾಗ ಏನಾಗುತ್ತೆ, ಇವರು ಫೈನಾನ್ಸ್ ಅರ್ನಿಂಗ್ಸ್ ನಿಧಾನ ಆಗುತ್ತೆ. ಅಥವಾ ಅರ್ನ್ ಮಾಡಿದ್ರು ಕೂಡ ಹೆಚ್ಚು ಖರ್ಚುಗಳು ಜಾಸ್ತಿ, ಅಂದರೆ ಔಟ್ ಆಫ್ ಕಂಟ್ರೋಲ್ ಅಂತ ಹೇಳ್ತಾರೆ. ಎಷ್ಟೇ ದುಡಿದ್ರು ಕೈಯಲ್ಲಿ ದುಡ್ಡು ಉಳಿಯಲ್ಲ ಅಂತ ನಮ್ಮಲ್ಲಿ ಕೆಲವೊಂದು ಕ್ವಶನ್ಸ್ ಕಳಿಸ್ತಾ ಇರ್ತಾರಲ್ಲ ಫೈನಾನ್ಷಿಯಲ್ ವಿಚಾರದಲ್ಲಿ. ಸೊ ಆ ರೀತಿ ಇವ್ರದ್ದಿದೆ ಜಾತಕ. ಬಟ್ ಚಿಂತೆ ಬೇಡ, ಇವರು ಯಾರು ರಾಮನ್ ಅಲ್ವಾ, ಸೊ ಇದಕ್ಕೆ ಸ್ವಲ್ಪ ಪರಿಹಾರಗಳನ್ನ ಮಾಡ್ಕೋಬೇಕಾಗುತ್ತೆ. ಸೊ ಈಗ ನಡೀತಿರೋ ದಶಾಭುಕ್ತಿ ಮುಗಿದ ನಂತರ ಮುಂದೆ ಜನವರಿಯಲ್ಲಿ ಮಂಗಳ ಮಹಾದಶ ನಡೀತಿದೆ. ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು. ಮತ್ತು ಪ್ರತಿ ವರ್ಷಕ್ಕೊಂದ್ಸತಿ ಆದರೂ ಒಂದು ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ದೇವಸ್ಥಾನ ಕ್ಷೇತ್ರ ದರ್ಶನ, ಉದಾಹರಣೆಗೆ ಕುಕ್ಕೆ ಸುಬ್ರಹ್ಮಣ್ಯ ಆಗಿರ್ಬೋದು, ಅಥವಾ ತಮಿಳ್ನಾಡಿರುವಂಥ ಮುರುಗನ್ ಟೆಂಪಲ್, ಅವರು ಎಲ್ಲಿ ಇರ್ತಾರೆ ಅಲ್ಲಿ ಸುಬ್ರಹ್ಮಣ್ಯನ ವಿಚಾರದಲ್ಲಿ ಒಂದು ದೇವಸ್ಥಾನ ಅಥವಾ ದಿನ ಜಪ ಇವರಿಗೆ ಒಳ್ಳೆಯದನ್ನು ತಂದು ಕೊಡುತ್ತೆ. ಇನ್ನೂ ಕ್ವಿಕ್ಕರ್ ರಿಸಲ್ಟ್ಸ್ ಅಂದರೆ ಶುಭ ರತ್ನಗಳನ್ನು ಧರಿಸಿದಾಗ ಏನಾಗುತ್ತೆ, ಅವರಿಗೆ ಒಂದು ಒಳ್ಳೆಯ ಒಂದು ಸ್ಟೆಬಿಲಿಟಿ ಸಿಗುತ್ತೆ. ಆ ಶುಭ ರತ್ನಗಳ ವಿಚಾರದಲ್ಲಿ ನೋಡೋದಾದರೆ ಇವರ ಜಾತಕದಲ್ಲಿ ನಡೀತಾ ಇರುವಂಥ ದಶಾಭುಕ್ತಿ ಮತ್ತು ಲಗ್ನ ಆಧಾರಿತವಾಗಿ ಮಿತ್ರ ಗ್ರಹಗಳ ಒಂದು ರತ್ನಗಳನ್ನು ಧರಿಸಿದಾಗ ಒಳ್ಳೆಯ ಫಲಗಳು ಸೂಕ್ತವಾಗಿ ಸಿಗುತ್ತೆ. ಇವರಿಗೆ ನೀಲಮಣಿ ಹರಳನ್ನು 3 ರಿಂದ 5 ಕ್ಯಾರೆಟ್ ಬಲಗೈ ಮಧ್ಯದ ಬೆರಳಲ್ಲಿ ಧರಿಸಿದರೆ ತುಂಬ ಎಕ್ಸಲೆಂಟ್ ಆಗಿರುತ್ತೆ. ಅದರಿಂದ ಏನಾಗುತ್ತೆ, ಫೈನಾನ್ಸ್ಗೂ ಅನುಕೂಲ ಆಗುತ್ತೆ ಮತ್ತು ಜಾಬಲ್ಲೂ ಸ್ಟೆಬಿಲಿಟಿ ಸಿಗುತ್ತೆ. ಮತ್ತು ಜಾಬಲ್ಲಿ ಹ್ಯಾಪಿನೆಸ್ ಅಂತ ಏನು ಹೇಳ್ತೀವಿ ಆ ವಿಚಾರವಾಗಿ ಇವರಿಗೆ ತುಂಬ ಅನುಕೂಲಕರ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಸೊ ನಮಗೆ ರಾಮನ್ ಅವರು ಕೂಡ ಪ್ರಶ್ನೆಯನ್ನ ಕಳುಹಿಸಿದ್ರು. ನಿಮ್ಮ ಪ್ರಶ್ನೆಗೆ ಗುರುಜಿಗಳು ಸೂಕ್ತ ಉತ್ತರವನ್ನ ನೀಡೋದ್ರ ಜೊತೆಗೆ ಸರಳ ಸುಲಭ ಪರಿಹಾರ ತಂತ್ರಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಆದಷ್ಟು ಬೇಗ ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ವೃಷಭ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಸ್ಟ್ ತಿಂಗಳ ಮಾಸ ಭವಿಷ್ಯವನ್ನ ಗುರುಜಿಗಳು ತಿಳಿಸ್ತಾ ಹೋಗ್ತಾರೆ. ಗುರುಜಿ, ವೃಷಭ ರಾಶಿಯವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರಹ ಗೋಚಾರದ ಪ್ರಭಾವ ಏನ್ ಸೂಚಿಸುತ್ತೆ, ಅದರ ಒಂದು ಆಧಾರದ ಮೇಲೆ ರಾಶಿ ಫಲ ಏನ್ ಹೇಳುತ್ತೆ ಗುರುಜಿ? ನೋಡಿ, ನಾವು ಕೆಲವಾರು ಸಂಚಿಕೆಯಲ್ಲಿ ಕೊನೆಯಲ್ಲಿ ಹೇಳ್ದಂಗೆ ರಾಶಿ ಫಲದ ವಿಚಾರವಾಗಿ ಪ್ರಮುಖವಾಗಿ ಗ್ರಹಗಳ ಒಂದು ಗೋಚಾರ ಪ್ರಭಾವವಾಗಿ ನಾವು ಫಲಗಳನ್ನು ಹೇಳ್ತೀವಿ. ಸೊ ಹಿಂದಿನ ಮಾಸದಲ್ಲಿ ಕೂಡ ಇದೇ ರೀತಿ ನಾವು ಹೇಳಿದ್ವಿ. ಈ ಮಾಸದಲ್ಲಿ ಅಂದರೆ ಆಗಸ್ಟ್ ತಿಂಗಳಲ್ಲಿ ವೃಷಭ ರಾಶಿಯವರ ವಿಚಾರವಾಗಿ ನೋಡ್ಬೇಕಂದ್ರೆ ಮೊದಲೇದಾಗಿ ಒಂದು ವೃಷಭ ರಾಶಿ ಅಂದರೆ ಶ್ರಾವಣ ಮಾಸ ಪ್ರಾರಂಭ ಆಗುವಂಥದ್ದು. ಒಂದು ಶ್ರಾವಣ ಮಾಸ ಅಂದರೆ ಹಬ್ಬಗಳ ಮಾಸ. ನಮ್ಮ ಎಲ್ಲ ಪ್ರಗತಿ ವಾಹಿನಿಯ ವೀಕ್ಷಕರೆಲ್ಲರೂ ಒಂದು ಶ್ರಾವಣ ಮಾಸದ ಒಂದು ವಿಶೇಷ ಸಂಚಿಕೆ ಒಂದು ಸಪ್ರೇಟ್ ಆಗಿ ಹೇಳೋಣ. ಆದರೆ ಈಗ ತುಂಬ ಕೌತುಕವಾಗಿರುವಂಥದ್ದು ಇವತ್ತು ಲೈವ್ ಎಪಿಸೋಡಲ್ಲಿ ವೃಷಭ ರಾಶಿಯವರ ವಿಚಾರವಾಗಿ. ಈ ಒಂದು ಮಾಸದಲ್ಲಿ ಒಂದು ವೃಷಭ ರಾಶಿಯವರಿಗೆ ಹೇಗಿರುತ್ತೆ ಮತ್ತು ಆಗಸ್ಟ್ ತಿಂಗಳಲ್ಲಿ ಯಾವ್ಯಾವ ಪಾಸಿಟಿವ್ ಯಾವ್ಯಾವ ನೆಗೆಟಿವ್ ಅಂತ ನೋಡೋದಾದ್ರೆ, ಪ್ರಮುಖವಾದ ಗ್ರಹಗಳ ಗೋಚಾರ ತಾವು ಕೇಳಿದ ಹಾಗೆ ಮೊದಲನೇದಾಗಿ ಸೂರ್ಯ ಗ್ರಹರು ವೃಷಭ ರಾಶಿಯವರಿಗೆ ಚತುರ್ಥ ಸ್ಥಾನಕ್ಕೆ ಬರುವಂಥದ್ದು. ಚತುರ್ಥ ಅಂದ್ರೆ ಸುಖ ಭಾವ ಅಂತ ಹೇಳ್ತೀವಿ. ಸೂರ್ಯ ಭಗವಾನರು ಚತುರ್ಥಕ್ಕೆ ಬರೋದ್ರಿಂದ ಬಹಳ ಮುಖ್ಯವಾದ ಅಂಶ ಕೇಂದ್ರ ಭಾವಕ್ಕೆ ಬರುವಂಥದ್ದು ಶುಭ ಸುದ್ದಿ. ತದನಂತರ ಆಗಸ್ಟ್ 20ನೇ ತಾರೀಕು ಶುಕ್ರ ರಾಶಾಧಿಪತಿಯಾಗಿ ತೃತೀಯ ಭಾವಕ್ಕೆ ಬರುವಂಥದ್ದು. ಧೈರ್ಯ, ಸಾಹಸ, ಪರಾಕ್ರಮ ಭಾವ ಅಂತ ಹೇಳ್ತೀವಿ. ಆ ಭಾವಕ್ಕೆ ನಿಮ್ಮ ರಾಶಾಧಿಪತಿ 20ನೇ ತಾರೀಕು ನಂತರ ಬರುವಂಥದ್ದು. ತದನಂತರ ಮಿತ್ರ ಗ್ರಹವಾದ ಬುಧನ ಒಂದು ಗೋಚಾರ ಸಿಂಹ ರಾಶಿಗೆ ಆಗಸ್ಟ್ 30ನೇ ತಾರೀಕಿಗೆ ಬರುವಂಥದ್ದು. ಇದರಿಂದ ನಿಮ್ಮ ಒಂದು ರಾಶಿಗೆ ಚತುರ್ಥ ಭಾವಕ್ಕೆ ಬುಧ ಬಂದಂಗಾಗುತ್ತೆ. ಈ ರೀತಿಯಾಗಿ ಗ್ರಹ ಗೋಚಾರ ಪ್ರಭಾವಗಳು ಈ 3 ಗ್ರಹಗಳ ಬದಲಾವಣೆ ಆಗುವಂಥದ್ದು ವೃಷಭ ರಾಶಿಯವರಿಗೆ. ಇನ್ನು ಯಾವುದೇ ಪ್ರಮುಖ ದೊಡ್ಡ ಗ್ರಹಗಳ ಬದಲಾವಣೆ ಆಗಸ್ಟ್ ತಿಂಗಳಲ್ಲಿ ಇಲ್ಲ. ನಮ್ಮ ಶಾಸ್ತ್ರದ ಅನುಸಾರವಾಗಿ ನೋಡಿದ್ರೆ ಆಷಾಢ, ಶ್ರಾವಣ ಮತ್ತು ಭಾದ್ರಪದ ಮಾಸಗಳಲ್ಲಿ ವಿಶೇಷ ಆಚರಣೆಗಳಿಗೆ ನಾವು ಮಹತ್ವ ನೀಡ್ತೇವೆ. ಆಗಸ್ಟ್ ತಿಂಗಳಲ್ಲಿ ಬರುವ ಶ್ರಾವಣ ಮಾಸದ ವಿಚಾರವಾಗಿ ನೋಡೋದಾದ್ರೆ ಶ್ರಾವಣ ಸೋಮವಾರ ಆಗಿರ್ಬೋದು, ಶ್ರಾವಣ ಶನಿವಾರ ಆಗಿರ್ಬೋದು ಮತ್ತು ವಿಶೇಷವಾದ ಮಂಗಳವಾರ, ಅದರಲ್ಲಿ ಶ್ರಾವಣದ ಮಂಗಳವಾರದಂದು ಮಂಗಳ ಗೌರಿ ವ್ರತ ಮಾಡುವಂಥದ್ದು, ಮತ್ತೆ ಶ್ರಾವಣದ ಶುಕ್ರವಾರ ಒಂದು ಮಹಾಲಕ್ಷ್ಮಿ ವ್ರತ ಮಾಡುವಂಥದ್ದು, ವರಮಹಾಲಕ್ಷ್ಮಿ ವ್ರತ ಅಂತ ಹೇಳ್ತೀವಿ. ಎಲ್ಲ ಆಚರಣೆಗಳು ಕೂಡಿರೋದ್ರಿಂದ ನಮ್ಮ ಶ್ರಾವಣ ಮಾಸ ಬಹಳ ಮುಖ್ಯವಾಗಿರುವಂಥದ್ದು. ನೋಡಿ, ಆಷಾಢದಲ್ಲಿ ನಾವು ಹೇಗೆ ವಾರಕ್ಕೆ ವಿಶೇಷತೆ ಕೊಟ್ಟಿರ್ತೀವಿ, ಆಷಾಢ ಬುಧವಾರ, ಆಷಾಢ ಗುರುವಾರ ಅಥವಾ ಆಷಾಢ ಶುಕ್ರವಾರ ದೇವಿಯ ಆಚರಣೆ ಮಾಡ್ತೀವಲ್ಲ, ಒಂದು ಆರಾಧನೆ ಮಾಡ್ತೀವಿ. ಈ ಒಂದು ಆಗಸ್ಟ್ ಮಾಸದಲ್ಲಿ ನಮಗೆ ಪೂರ್ಣ ಪ್ರಮಾಣದಲ್ಲಿ ಶ್ರಾವಣ ಸಿಗುವಂಥದ್ದು. ಇದರಿಂದ ತುಂಬಾ ಸಕಾರಾತ್ಮಕ ವಿಚಾರಗಳು ಮತ್ತೆ ನಕಾರಾತ್ಮಕ ವಿಚಾರಗಳ ಬಗ್ಗೆ ನೋಡೋದಾದ್ರೆ ವೃಷಭ ರಾಶಿಯವರಿಗೆ ಭಗವಂತನ ಪೂರ್ಣ ಅನುಗ್ರಹ, ಈ ಒಂದು ಆಶೀರ್ವಾದ
ಆಶೀರ್ವಾದ ಈ ಒಂದು ಶ್ರಾವಣ ಮಾಸದಲ್ಲಿ ಆಗಸ್ಟ್ ತಿಂಗಳಲ್ಲಿ ಸಿಗುತ್ತೆ. ಇನ್ನು ದೊಡ್ಡ ಗ್ರಹಗಳು ಯಾರು? ಶನಿ ಮತ್ತೆ ಗುರು. ಸೊ ವೃಷಭ ರಾಶಿಯವರಿಗೆ ಕರ್ಮಾಧಿಪತಿಯಾಗಿ ಯೋಗಕಾರಕನಾದ ಶನಿ ಗ್ರಹರು ತುಂಬಾ ಒಳ್ಳೆ ಕಾರ್ಯಸಿದ್ಧಿಯನ್ನು ನೀಡುವಂಥದ್ದು, ಒಳ್ಳೆ ಲಾಭವನ್ನು ತಂದುಕೊಡುವಂಥದ್ದು. ಯಾಕಂದ್ರೆ ಇಲ್ಲಿ ನವಮಾಧಿಪತಿ ದಶಮಾಧಿಪತಿ ಒಂದು ಲಾಭ ಸ್ಥಾನದಲ್ಲಿದ್ದಾರೆ. ಸೊ ಲಾಭ ಖಂಡಿತ ಯೋಗಕಾರಕನಾಗಿ ಲಾಭ ತಂದುಕೊಡುತ್ತೆ. ಇನ್ನು ವೃಷಭ ರಾಶಿಯವರಿಗೆ ಅಷ್ಟಮ ಮತ್ತು ಲಾಭಾಧಿಪತಿಯಾದ ಗುರುಗ್ರಹರ ಗೋಚಾರ ಕೂಡ ಒಳ್ಳೆಯದು. ದ್ವಿತೀಯ ಸ್ಥಾನದಲ್ಲೇ ಗುರು ಇರುವಂತದ್ದು, ಸಾಮಾನ್ಯವಾದ ಗುರುಬಲ ನಡೀತಾ ಇದೆ ವೃಷಭ ರಾಶಿಯವರಿಗೆ. ಗುರುಬಲವಿದ್ದಾಗ ಏನಾಗುತ್ತೆ, ಎಲ್ಲಾ ಕೆಲಸ ಕಾರ್ಯಗಳಲ್ಲೂ ಒಂದು ಸಿದ್ಧಿ ಯೋಗ ತುಂಬಾ ಸುಲಭವಾಗಿ ಆರಾಮದಾಯಕವಾಗಿ ಆಗುವಂಥದ್ದು, ಖುಷಿಯಿಂದ ಆಗುವಂಥದ್ದು. ಅಂದ್ರೆ ಗುರು ದ್ವಿತೀಯ ಸ್ಥಾನದಲ್ಲಿದ್ದಾಗ ಮಾತಿನಿಂದ ಕಾರ್ಯಸಿದ್ಧಿ, ಮಾತಿಗೆ ತಕ್ಕಂತೆ ನಡೆದುಕೊಳ್ಳುವಂಥದ್ದು, ತುಂಬಾ ಖುಷಿ ಆಹ್ಲಾದಕರ ವಿಚಾರ ಇರುವಂಥದ್ದು. ವಿದ್ಯೆ, ವಾಹನ ಮತ್ತು ಸಂತಾನ ಭಾಗ್ಯ, ಪ್ರಯಾಣ ಆಗಿರ್ಬೋದು, ಮತ್ತೆ ವಾಹನ ಕೊಳ್ಳುವಂಥ ಯೋಗ, ಭೂಮಿ ಕೊಳ್ಳುವಂಥ ಯೋಗ, ಮತ್ತೆ ಮನೆ ಕಟ್ಟುವಂಥ ವಿಚಾರದಲ್ಲಿ ಅನುಕೂಲತೆಗಳಾಗುವಂಥದ್ದು. ಈ ರೀತಿ ಎಲ್ಲಾ ವಿಚಾರದಲ್ಲಿ ಶುಭ ಯೋಗ ಗುರುಬಲದಿಂದ ಆಗುವಂಥದ್ದು. ಚಿಕ್ಕ ಪುಟ್ಟ ಗ್ರಹಗಳಲ್ಲಿ ಶುಕ್ರ, ಸೂರ್ಯ ಮತ್ತು ಬುಧನ ಪರಿವರ್ತನೆ ಅಂದ್ರೆ ಬದಲಾವಣೆ ಆಗ್ತಿರುವಂಥದ್ದು, ಮತ್ತೆ ಶನಿ ಗುರುರ ಒಂದು ಗೋಚಾರದ ಪ್ರಭಾವ, ಈ ರೀತಿ ಒಂದು ವೃಷಭ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ನೋಡ್ತಾ ಬರ್ತೇವೆ. ಗುರುಜಿ, ಇನ್ನು ಕೂಡ ನೀವು ತಿಳಿಸಿರುವಂತಹ ಪ್ರಕಾರ ಗ್ರಹ ಗೋಚಾರದ ಪ್ರಭಾವ ವಿಸ್ತೃತವಾಗಿ ನೋಡೋದಾದ್ರೆ ವೃಷಭ ರಾಶಿಯವರ ಮೇಲೆ ಹೇಗೆ ಅದು ಪ್ರಭಾವ ಬೀರುತ್ತೆ ಅಂತ ಹೇಳಿ. ನೋಡಿ, ನಾವು ಆವಾಗಲೇ ಹೇಳ್ದಂಗೆ ಗುರು ಶನಿಯಿಂದ ಯಾವುದೇ ನಿಮಗೆ ಬಾಧೆ ಇಲ್ಲ. ಇವು ಎಲ್ಲ ದೊಡ್ಡ ಗ್ರಹಗಳ ಇದರಿಂದ ಒಂದು ಲಾಭ ಅಂತಂದ್ರೆ ಚಿಕ್ಕ ಪುಟ್ಟ ಗ್ರಹಗಳು ಕೂಡ ಲಾಭವನ್ನು ಕೊಡಲೇಬೇಕು. ಸೊ ನೀವು ಹೇಳಿದ ಒಂದು ಗ್ರಹ ಗೋಚಾರದ ವಿಚಾರವಾಗಿ ವಿಸ್ತೃತವಾಗಿ ನೋಡೋದಾದ್ರೆ, ಮೊದಲೇದಾಗಿ ರಾಶಿಯಾಧಿಪತಿ ಶುಕ್ರನೇ ಸುಖ ಭಾವಕ್ಕೆ ಬರುವಂಥದ್ದು, ಚತುರ್ಥ ಭಾವಕ್ಕೆ ಸುಖ ಭಾವ ಅಂತ ಹೇಳ್ತೀವಿ. ಮತ್ತೆ ಇಲ್ಲೇನಾಗುತ್ತೆ ಅಂದ್ರೆ ದ್ವಿತೀಯ ಮತ್ತು ತೃತೀಯದಿಂದ ಶುಭ ಫಲನೇ ಕೊಡುತ್ತೆ. ದ್ವಿತೀಯ ಸ್ಥಾನದಲ್ಲಿ ನಿಮಗೆ ಧನ ಸಂಪಾದನೆ, ಕುಟುಂಬ ವೃದ್ಧಿ ಆಗುವಂಥದ್ದು, ಮತ್ತೆ ತೃತೀಯ ಭಾವಕ್ಕೆ ಬಂದಾಗ ಏನಾಗುತ್ತೆ, ಧೈರ್ಯ, ಸಾಹಸ, ಪರಾಕ್ರಮ ಈ ರೀತಿ ಎಲ್ಲ ಹೆಚ್ಚಾಗುವಂಥದ್ದು. ಚತುರ್ಥ ಭಾವ ನಿಮ್ಗೆ ಏನ್ ನೀಡುತ್ತೆ, ಭೋಗ ಐಶ್ವರ್ಯಗಳನ್ನ ಕೊಡುತ್ತೆ. ಆಗಸ್ಟ್ ಮಾಸದಲ್ಲಿ ನಿಮ್ಗೆ ಶುಕ್ರ ತೃತೀಯದಲ್ಲಿ ಶುಕ್ರ ಇದ್ದಾಗ ಏನಾಗುತ್ತೆ, ಇಲ್ಲಿ ಮಿತ್ರನ ಮನೆ ಕೂಡ. ಸೊ ಈ ತಿಂಗಳು ಪೂರ್ತಿಯಾಗಿ ಮಿತ್ರನ ಮನೆಯಿಂದನೇ ಶುಕ್ರ ಗ್ರಹರು ರಾಶಾಧಿಪತಿಯಾಗಿ ನಿಮಗೆ ಫಲ ಕೊಡುತ್ತೆ. ಸೊ ತದನಂತರ ಶುಕ್ರನಿಗೂ ಕೂಡ ಯಾವುದೇ ರೀತಿ ಶುಕ್ರಶರಿಗೆ ಪರಿಹಾರ ಏನು ಬೇಡ ವೃಷಭ ರಾಶಿಯವರ ವಿಚಾರದಲ್ಲಿ ಆಗಸ್ಟ್ ತಿಂಗಳಲ್ಲಿ. ಮತ್ತು 10ನೇ ಮನೆಗೆ ರಾಹು ಇರುವಂತದ್ದು, ರಾಹು ಏನು ಸಮಸ್ಯೆ ತಂದೊಡ್ಡೋದಿಲ್ಲ. ಚತುರ್ಥ ಭಾವದಲ್ಲಿ ಕೇತು ಇರುವಂತದ್ದು, ಇದು ಯಾವುದು ನೆಗೆಟಿವ್ಸ್ ಕೊಡೋದಿಲ್ಲ. ಯಾಕಂದ್ರೆ ರಾಹು ಕೇತು ಸಪೋರ್ಟಿವ್ ಕೂಡ ನಿಮ್ಮ ಒಂದು ರಾಶಿಯವರಿಗೆ ಆಗಿರ್ತಾರೆ. ಉದ್ಯೋಗ ಆಧಾರಿತವಾದ ದಶಮದಲ್ಲಿ ರಾಹು ಇರೋದು ಒಟ್ಟಿಗೆ ತುಂಬಾ ಒಳ್ಳೆಯದು. ಅಂದ್ರೆ ಒಳ್ಳೆ ಏಳಿಗೆಯನ್ನು ಕೊಡುವಂತ ಗ್ರಹ ರಾಹು ಆಗ್ತಾರೆ. ಕೇತು ಕೂಡ ಚತುರ್ಥದಲ್ಲಿ ಅಷ್ಟೇನೂ ಸಮಸ್ಯೆ ಕೊಡಲ್ಲ. ಸೊ ನಾವು ನೋಡ್ದಂಗೆ 5-6 ಗ್ರಹಗಳು ಸ್ವಲ್ಪ ಫೇವರೇಬಲ್ ಆಗಿ ಒಂದು ವೃಷಭ ರಾಶಿಯವರಿಗೆ ಚೆನ್ನಾಗಿರುವಂತದ್ದು. ಗುರುಜಿ, ಇನ್ನು ಕೂಡ ಮುಂದುವರೆದು ನೋಡೋದಾದ್ರೆ ರಾಶಿಯಾಧಿಪತಿ ಗೋಚಾರದಿಂದ ವೃಷಭ ರಾಶಿಯವರಿಗೆ ರಾಶಿಫಲ ಏನ್ ಸೂಚಿಸುತ್ತೆ ಅಂದ್ರೆ ಆಗಸ್ಟ್ ಮಂತ್ ನಲ್ಲಿ ಅವ್ರು ಏನಾದ್ರೂ ಈ ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಅದನ್ನ ಕಂಪ್ಲೀಟ್ ಮಾಡ್ತಾರಾ, ಹೇಗೆ? ನೋಡಿ, ತಾವು ಕೇಳ್ದಂಗೆ ರಾಶಿಯ ಅಧಿಪತಿ ಒಂದು ಗೋಚಾರದಂತ ಬಂದಾಗ ದ್ವಿತೀಯ ಮತ್ತು ತೃತೀಯದಲ್ಲಿ ಆಗಸ್ಟ್ ಮಾಸದಲ್ಲಿ ಸಂಚಾರವಿದ್ದಾಗ ಏನಾಗುತ್ತೆ, ಒಂದು ವೃಷಭ ರಾಶಿಯವರಿಗೆ ವಿಚಾರದಲ್ಲಿ ವ್ಯಾಪಾರದ ನಿರ್ಧಾರಗಳು ತುಂಬಾ ಒಳ್ಳೆಯದು ಅಂತ ಹೇಳ್ತೀವಿ. ಮತ್ತೆ ಇನ್ವೆಸ್ಟ್ಮೆಂಟ್ ನಿರ್ಧಾರಗಳೇನಿದ್ರೆ ಸ್ವಲ್ಪ ನಿಧಾನಕ್ಕೆ ಮುಂದೂಡಿ, ಇದರಿಂದ ಒಳ್ಳೆಯದಾಗುತ್ತೆ. ಇನ್ನು ನಿಮ್ಮ ರಾಶಿಗೆ ಸಪ್ತಮ ಮತ್ತು ವ್ಯಯಾಧಿಪತಿಯಾದ ಮಂಗಳ ಗ್ರಹರು ಪಂಚಮ ಭಾವದಲ್ಲಿರುವಂಥದ್ದು. ಸೊ ಪಂಚಮ ಭಾವದಲ್ಲಿದ್ದಾಗ ಮಂಗಳ ಗ್ರಹದಿಂದ ಸ್ವಲ್ಪ ಸಿಟ್ಟು, ಕೋಪ, ತಾಪಗಳು ಜಾಸ್ತಿ ಆಗುತ್ತೆ. ಹೇಗಂದ್ರೆ ನಿಮ್ಮ ಸುತ್ತಮುತ್ತಲ ಇರುವಂತ ಜನರು ಈ ಒಂದು ವೃಷಭ ರಾಶಿಯವರಿಗೆ ಏನೋ ಚಿಕ್ಕ ಪುಟ್ಟ ಮಾತಾಡ್ಬಿಡುವಂಥದ್ದು, ಏನೋ ಒಂದು ರೇಗಿಸ್ಬಿಡುವಂಥದ್ದು, ಅದರಿಂದ ಇವರು ಕೋಪ ಮಾಡಿಕೊಂಡು ಸ್ವಲ್ಪ ಕೋಪಗ್ರಸ್ತರಾಗಿ ಏನೋ ಒಂದು ಸಂಬಂಧಗಳು ಕೆಡುವಂತ ವಿಚಾರ. ಯಾಕಂದ್ರೆ ದುಡುಕಿದಾಗ ಎಲ್ಲ ಕೆಟ್ಟೋಯ್ತು ಅನ್ನೋ ಒಂದು ಇದಿರುವಂಥದ್ದು. ಮತ್ತೆ ಸೂರ್ಯ ಬಂದು ನಿಮ್ಗೆ 3ನೇ ಮತ್ತು 4ನೇ ಮನೆ ಫಲ ಕೊಡುವಂಥದ್ದು. ಯಾಕಂದ್ರೆ ಆಗಸ್ಟ್ 16ನೇ ತಾರೀಕುವರೆಗೂ ಸೂರ್ಯ ತೃತೀಯ ಭಾವದಲ್ಲಿರುವಂಥದ್ದು, ಧೈರ್ಯ, ಸಾಹಸ, ಪರಾಕ್ರಮ ಆ ವಿಚಾರದಲ್ಲಿ ಫಲ ಕೊಡುವಂಥದ್ದು. ಅಂದ್ರೆ ನೀವು ಈ ಮಾಸದಲ್ಲಿ ಎಲ್ಲ ಮುನ್ನುಗ್ಗಿ ಮಾಡ್ತೀರಾ, ಬೇಗ ಡಿಸಿಷನ್ಸ್ ತಗೊಂತೀರಾ, ಬೇಗ ಆಕ್ಟಿವ್ ಆಗಿರ್ತೀರಾ, ಬೇಗ ಕೆಲಸ ಮುಗಿಸ್ತೀರಾ. ಆಗಸ್ಟ್ 17ನೇ ತಾರೀಕು ನಂತರ ಸೂರ್ಯ ಚತುರ್ಥ ಭಾವಕ್ಕೆ ಅಂದ್ರೆ ಸುಖ ಭಾವಕ್ಕೆ ಬರೋದ್ರಿಂದ ಏನಾಗುತ್ತೆ, ರಾಶಿಯವರಿಗೆ ವಾಹನ ಖರೀದಿ ಆಗಿರ್ಬೋದು, ಮತ್ತೆ ಮನೆ ಖರೀದಿ ಆಗಿರ್ಬೋದು, ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡಲು ಮತ್ತು ಒಳ್ಳೆಯ ಒಂದು ಹಲವಾರು ವಿಚಾರದಲ್ಲಿ ಅನುಕೂಲತೆಗಳು ಸೂರ್ಯನಿಂದ ಆಗುವಂಥದ್ದು. ಸೊ ಅದೇ ರೀತಿ ಮುಂದೆ ನೋಡಿದಾಗ ದ್ವಿತೀಯ ಸ್ಥಾನದಲ್ಲಿ ಗುರುವಿದ್ದಾಗ ಏನಾಗುತ್ತೆ, ಧನ ಸ್ಥಾನದಲ್ಲಿ ಗುರು ಧನಕಾರಕನಾಗಿ ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗುವಂಥದ್ದು, ಹಣಕಾಸಿನ ಸಂಪನ್ಮೂಲ ಕ್ರೋಢೀಕರಣ ಮತ್ತು ಒಂದು ಮಧುರವಾದ ಭೇಟಿ ಎಲ್ಲರನ್ನು ಒಳ್ಳೆಯದಾಗಿ ಮಾಡುವಂತ ವಿಚಾರ. ಮತ್ತೆ ಸಾಲಬಾಧ ಕಡಿಮೆ ಆಗುತ್ತೆ. ರೋಗ, ರಿಪು, ಋಣು, ಶತ್ರು ವಿಚಾರದಲ್ಲಿ ಅದು ಕುಗ್ಗುವಂಥದ್ದು ಮತ್ತು ಸಮಸ್ತ ಏಳಿಗೆಯನ್ನು ವೃಷಭ ರಾಶಿಯವರು ಆಗಸ್ಟ್ ಮಾಸದಲ್ಲಿ ಈ ಗ್ರಹಗಳ ಗೋಚಾರಾನುಸಾರವಾಗಿ ಕೊಡುವಂಥದ್ದು.
ಗುರೂಜಿ, ಇದು ಇನ್ನು ರಾಶಿಗಳ ವೃಷಭ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಕ್ಷತ್ರಗಳ ಅನುಸಾರವಾಗಿ ಯಾವೆಲ್ಲ ಫಲಗಳನ್ನ ನಾವು ನೋಡಬಹುದು, ಜೊತೆಗೆ ಪರಿಹಾರ ಭಾಗ ಅಂತ ಹೇಳಿ ತಗೊಂಡ್ರೆ ಆಗಸ್ಟ್ ತಿಂಗಳಿನಲ್ಲಿ ಏನಾದ್ರು ಪರಿಹಾರ ಮಾಡ್ಕೊಳ್ಬೇಕಾ ವೃಷಭ ರಾಶಿಯವರು? ನೋಡಿ, ನಕ್ಷತ್ರಗಳ ಅನುಸಾರವಾಗಿ ವೃಷಭ ರಾಶಿಯವರಿಗೆ ಬಹುಮುಖ್ಯವಾದ ನಕ್ಷತ್ರ ಕೃತಿಕಾ ನಕ್ಷತ್ರ, ರೋಹಿಣಿ ನಕ್ಷತ್ರ ಮತ್ತು ಮೃಗಶಿರ ನಕ್ಷತ್ರ. ಕೃತಿಕಾ ನಕ್ಷತ್ರದವರು ಈ ಒಂದು ಮಾಸದಲ್ಲಿ ಫಲಗಳಂತ ತಾವು ಕೇಳಿದ ವಿಚಾರದಲ್ಲಿ ನೀವು ಹಿಂದೆ ಮಾಡಿರುವಂಥ ಕೆಲಸದ ಫಲವಾಗಿ ಈ ತಿಂಗಳಲ್ಲಿ ಉತ್ತಮ ಧನಾಗಮನ ವೃಷಭ ರಾಶಿ ಕೃತಿಕಾ ನಕ್ಷತ್ರದವರಿಗೆ ಆಗುತ್ತೆ. ಮತ್ತು ನಿಮ್ಮ ಒಂದು ಯಾವುದೇ ರೀತಿ ವಿಚಾರದಲ್ಲಿ ಫೈನಾನ್ಸ್ ಆಗಿರ್ಬೋದು, ಇದರಲ್ಲಿ ಏನಾದರೂ ಹೂಡಿಕೆ ಮಾಡಿದ್ರೆ ಈ ಮಾಸದಲ್ಲಿ ನಿಮಗೆ ಒಳ್ಳೆ ರಿಟರ್ನ್ಸ್ ಒಂದು ವೃಷಭ ರಾಶಿ ಕೃತಿಕಾ ನಕ್ಷತ್ರದವರಿಗೆ ಸಿಗುತ್ತೆ. ಅದೇ ರೀತಿ ರೋಹಿಣಿ ನಕ್ಷತ್ರದವರಿಗೆ ನಿಮ್ಮ ಯಾವುದೇ ಉಪಾಯಗಳು ನಿಮಗೆ ಸಿದ್ಧಿಯನ್ನು ತಂದುಕೊಡುತ್ತೆ. ಅಂದ್ರೆ ಏನಾಗುತ್ತೆ ಅಂದ್ರೆ ಯುವರ್ ಐಡಿಯಾಸ್ ವಿಲ್ ಮೀಟ್ ವಿತ್ ದ ಸಕ್ಸಸ್ ಅಂತ ಹೇಳ್ತೀವಿ. ಸೊ ಮೃಗಶಿರ ನಕ್ಷತ್ರದವರಿಗೆ ಬಹುಕಾಲದ ಒಂದು ಮಿತ್ರತ್ವ ಸಿಗುವಂಥದ್ದು, ಅಂದ್ರೆ ಏನೋ ಒಂದು ಓಲ್ಡ್ ಏಜ್ ಫ್ರೆಂಡ್ ಅಥವಾ ಏನಂದ್ರೆ ಓಲ್ಡ್ ಏಜ್ ಅಂದ್ರೆ ತುಂಬಾ ಹಳೆಯ ಪರಿಚಯ ಇರೋರು ಸಡನ್ ಆಗಿ ಸಿಗುವಂಥದ್ದು. ಆ ಒಂದು ಭೇಟಿ ನಿಮಗೆ ಒಂದು ಹೊಸ ವಾತಾವರಣ ನಿರ್ಮಾಣ ಮಾಡುತ್ತೆ. ಅದರಿಂದ ನಿಮಗೆ ಹೊಸ ಚೈತನ್ಯ ಸಿಗುತ್ತೆ, ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಒಳ್ಳೇದಾಗುತ್ತೆ. ಅಂದ್ರೆ ಮೃಗಶಿರ ನಕ್ಷತ್ರದವರಿಗೆ ಈ ಒಂದು ಫಲ ಸಿಗುವಂಥದ್ದು. ಮತ್ತೆ ಪರಿಹಾರ ಭಾಗವಾಗಿ ನೋಡ್ಬೇಕಾದ್ರೆ ಆಂಜನೇಯ ಸ್ವಾಮಿಯನ್ನು ದಿನಾಲು ದರ್ಶನ ಮಾಡಿ ಹನುಮಾನ್ ಚಾಲಿಸವನ್ನು ಹೇಳಿ ವೃಷಭ ರಾಶಿಯವರು. ಮತ್ತೆ ಮಂಗಳವಾರ ಸಂಜೆ ನಾವು ಕೆಲವೊಂದು ಶಾಸ್ತ್ರದಲ್ಲೇ ಹೇಳ್ದಂಗೆ ಆಂಜನೇಯನ ವಾರ ಮಂಗಳವಾರ ಹುಟ್ಟಿರೋ ವಾರ. ಶನಿವಾರ ಯಾಕೆ ಮಾಡ್ತೀವಿ ಅಂದ್ರೆ ಶನಿ ಆಂಜನೇಯನಿಗೆ ಅಭಯ ನೀಡಿರುವಂಥದ್ದು. ಯಾರು ಆಂಜನೇಯನನ್ನು ಪೂಜಿಸ್ತಾರೋ ಅವರಿಗೆ ಶನಿ ಕಾಟ ಇರೋದಿಲ್ಲ, ಏಳರಟ ಶನಿ ಇರೋದಿಲ್ಲ. ಅದರ ವಿಚಾರವಾಗಿ ಅಲ್ವಾ ಶನಿವಾರದತ್ತು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ಆಂಜನೇಯಗೆ ಅಭಿಷೇಕ ಮಾಡಿಸುವಂಥದ್ದು, ಹೂವಿನ ಅಲಂಕಾರ ಮಾಡಿಸುವಂಥದ್ದು, ಹಲವಾರು ವಿಚಾರದಲ್ಲಿ ನೋಡ್ತಾ ಬರ್ತೀವಿ. ಆದ್ರೆ ಮಂಗಳವಾರ ವಿಶೇಷ ಆಂಜನೇಯ ಹುಟ್ಟಿದ ವಾರ ಅಂತ ಹೇಳ್ತೀವಿ. ಅದರ ಪ್ರಕಾರದಲ್ಲಿ ಸುಂದರಕಾಂಡ ಪಾರಾಯಣ ಮಾಡುವಂಥದ್ದು ಒಳ್ಳೇದಂತ ಹೇಳ್ತೀವಿ. ಅದಲ್ದಿರ ಮತ್ತೆ ಬಡವರಿಗೆ ಒಂದು ಊಟ ಕೊಡಿಸಿ, ನಿರ್ಗತಿಕರಿಗೆ ಸಹಾಯ ಮಾಡಿ, ವಿಶೇಷ ಚೇತನರಿಗೆ ಶನಿ ಬಂದು ಓಲ್ಡ್ ಏಜ್ ಪ್ಲಾನೆಟ್ ಸೂಚಿಸುತ್ತೆ ಅಂಡ್ ಆರ್ಫನೇಜನ್ಸ್ ನ ಸೂಚಿಸುತ್ತೆ. ಸೊ ನಿರ್ಗತಿಕರಿಗೆ ಸಹಾಯ ಮಾಡಿ, ವಿಶೇಷ ಚೇತನರಿಗೆ ಸಹಾಯ ಮಾಡಿ ಮತ್ತು ವೃದ್ಧರಿಗೆ ಸಹಾಯ ಮಾಡಿ ಯಾರು ವೃಷಭ ರಾಶಿಯವರು. ಇದರಿಂದ ನಿಮ್ಮ ಶನಿ ಏನಾಗುತ್ತೆ, ಈಗ ವಕ್ರ ಶನಿ ಇರೋದ್ರಿಂದ ಅದರ ಪ್ರಭಾವದಿಂದ ಕುಗ್ಗಲು ಈ ರೀತಿ ಪರಿಹಾರಗಳನ್ನು ನಮ್ಮ ವೀಕ್ಷಕರಿಗೆ ಹೇಳ್ತಾ ಇದ್ದೀವಿ. ಮತ್ತೆ ಸಣ್ಣ ಪುಟ್ಟ ಸೂಚನೆ, ನಾವು ಪ್ರತಿಯೊಂದು ಸಂಚಿಕೆಯಲ್ಲಿ ಸೂಚನೆ ಕೊಡೋ ವಿಚಾರದಲ್ಲಿ ಪರಿಹಾರ ಜೊತೆಗೆ ಕೆಲವೊಂದು ಸೂಚನೆಗಳು ಆ ರೀತಿ ಮಾಡ್ಕೊಂಡಾಗ ನಿಮಗೆ ಒಳ್ಳೇದಾಗುವಂಥದ್ದು. ಕರಿದ ಆಹಾರ ಪದಾರ್ಥಗಳನ್ನು ವರ್ಜಿಸಿ, ಅಂದ್ರೆ ತಿನ್ಲೇಬೇಡಿ. ಈ ಒಂದು ವೃಷಭ ರಾಶಿಯವರು ಆಗಸ್ಟ್ ತಿಂಗಳಲ್ಲಿ ಏನೋ ಒಂದು ಗಂಟಲಿನ ಸಮಸ್ಯೆ, ಇನ್ನೇನೋ ಕಿರಿಕಿರಿ ಆಗ್ಬೋದು. ಈ ರೀತಿ ಪರಿಹಾರಗಳು ಮಾಡ್ಕೊಳ್ಳಿ, ದೈವತಾ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಮತ್ತೆ ಸೂಚನೆಯನ್ನು ಪಾಲಿಸಿದ್ರೆ ವೃಷಭ ರಾಶಿಗೆ ಅವರಿಗೆ 100/80% ಆಗಸ್ಟ್ ಮಾಸದಲ್ಲಿ ಗುಡ್ ಸ್ಕೋರ್. ಅದ್ರ ಪ್ರಕಾರದಲ್ಲಿ ಇವರು ಈ ಒಂದು ಮಾಸನ ದೂಡಬಹುದು ಅಂತ ತಿಳಿಸ್ತಾ ಇದೀವಿ. ಓಕೆ, ವೃಷಭ ರಾಶಿಯವರು ಯಾರೆಲ್ಲ ಇವತ್ತಿನ ಸಂಚಿಕೆಯನ್ನ ನೋಡಿದ್ದೀರಾ, ಗುರೂಜಿಗಳು ತಿಳಿಸಿರುವಂತಹ ಸುಲಭ ಪರಿಹಾರ ತಂತ್ರಗಳನ್ನ ನೀವು ಸಮಸ್ಯೆನ ಎದುರಿಸ್ತಾ ಇದ್ರೆ ಖಂಡಿತ ಮಾಡ್ಕೊಳ್ಳಿ, ಆದಷ್ಟು ಬೇಗ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಗುರೂಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದು ನಮ್ಮ ವೀಕ್ಷಕರಿಗೆ ಅನೇಕ ವಿಷಯಗಳನ್ನ, ಮಾಹಿತಿಗಳನ್ನ ಕೂಡ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ ಗುರೂಜಿ. ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ರಾಶಿಯೊಂದಿಗೆ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.